ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನದಲ್ಲಿ ಗೌರವ ಎಷ್ಟು ಮುಖ್ಯವೋ ಅರ್ಥ ಮಾಡಿಕೊಳ್ಳುವ ಮನಸ್ಸು ಅಷ್ಟೇ ಮುಖ್ಯ. ಕಣ್ಣಂಚಲ್ಲಿ ನೀರು ಇದ್ದರೂ ಅಳಬಾರದು, ಹೃದಯದಲ್ಲಿ ನೋವಿದ್ದರೂ ಎಲ್ಲರಿಗೂ ಹೇಳಬಾರದು. ತಾಯಿಯ ಮಡಿಲು ಮತ್ತು ತಂದೆಯ ಹೆಗಲು, ಈ ಎರಡು ಋಣಗಳನ್ನು ತೀರಿಸಲು ಸಾಧ್ಯವಿಲ್ಲ. ಬದುಕಿದ್ದಾಗಲೇ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದು ದೇವರ ಸೇವೆಗೆ ಸಮಾನ. ತನ್ನ ಇಚ್ಛೆಯಂತೆ ಬದುಕುವ ವ್ಯಕ್ತಿ ಕೆಲವರಿಗೆ ಅಹಂಕಾರಿಯಂತೆ ಕಾಣಬಹುದು, ಆದರೆ ಅವನು ಆತ್ಮಗೌರವ ಉಳಿಸಿಕೊಂಡ ಸ್ವಾಭಿಮಾನಿ. ಸೋತಾಗ ತಲೆ ಎತ್ತಿ ನಡೆಯುವ ಧೈರ್ಯ ಇರಬೇಕು, ಗೆದ್ದಾಗ ತಲೆ ತಗ್ಗಿಸಿ ನಡೆಯುವ ವಿನಯ ಇರಬೇಕು. ಯಾವಾಗ ನಿಮ್ಮ ಮಾತಿನ ಅವಶ್ಯಕತೆ ಇರ್ತದೆಯೋ ಆಗಲೇ ಮಾತಾಡಿ, ಇಲ್ಲದಿದ್ದರೆ ನಿಮ್ಮ ಮಾತಿಗೆ ಬೆಲೆ ಇರೋದಿಲ್ಲ. ಎಲ್ಲ ಬಿರುಗಾಳಿಗಳು ಬದುಕನ್ನು ಹಾಳು ಮಾಡಲು ಬರುವುದಿಲ್ಲ, ಕೆಲವು ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸಲು ಬರ್ತವೆ. ಸೋಲು ಮತ್ತು ಒಂಟಿತನ ಜೀವನದ ಶ್ರೇಷ್ಠ ಶಿಕ್ಷಕರು. ಆಡಿಕೊಳ್ಳುವವರು ಬೇಡಿಕೊಳ್ಳುವಂತೆ ಬದುಕುವುದೇ ನಿಜವಾದ ಸಾಧನೆ. ಜೀವನವೆಂದರೆ ಇನ್ನೊಬ್ಬರನ್ನು ಮೆಚ್ಚಿಸಲು ಆಡುವ ನಾಟಕವಲ್ಲ, ಅದು ಬದುಕುವ ಒಂದು ರೀತಿ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅಳಿಸಲಾಗದ ನೋವಿದೆ, ಆದರೆ ನಾಳೆಯ ಭರವಸೆಯಲ್ಲಿ ಬದುಕ್ತಾರೆ. ನಮ್ಮ ಬದುಕೇ ಒಂದು ಹೋರಾಟ, ಅದರಲ್ಲಿ ಪ್ರಾಮಾಣಿಕತೆ ಮಾತ್ರ ನಮ್ಮ ಕೈಯಲ್ಲಿದೆ. ನಾವು ಅಳುತ್ತಾ ಹುಟ್ಟುತ್ತೇವೆ, ನಾಲ್ವರನ್ನು ಅಳಿಸುತ್ತಾ ಹೋಗ್ತೇವೆ. ಮಧ್ಯದ ಸಮಯದಲ್ಲಿ ನಗಿಸುವುದೇ ಜೀವನ. ಸ್ವಾಭಿಮಾನ ಕಳೆದುಕೊಂಡು ಸಾವಿರಾರು ಜನರ ನಡುವೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಂಟಿಯಾಗಿರುವುದೇ ಮೇಲು. ಕಷ್ಟಗಳನ್ನು ಮೀರಿ ನಿಂತಾಗಲೇ ಬದುಕಿಗೆ ನಿಜವಾದ ಬೆಲೆ ಸಿಗ್ತದೆ. ಅದೃಷ್ಟಗಳು ನಮ್ಮ ಕೈಯಲ್ಲಿ ಇಲ್ಲದೇ ಇರಬಹುದು, ಆದರೆ ನಿರ್ಧಾರ ಯಾವಾಗಲೂ ನಮ್ಮ ಕೈಯಲ್ಲಿರ್ತವೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.